ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಮ್ಮನ್ನು ಕಾಯುವನು. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಅಭಯವ ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲೇ. ಅಭಯವ ನೀಡೆಂದು ಬೇಡುವೆನಾ ಶ್ರೀ ಯೇಸು ಪಾದಗಳಲ್ಲೇ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾವಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ನಾನಾತನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ, ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಯೇ. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು. ಭೂಚರ ಜಲಚರಗಳಾವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನ
ನಿನ್ನಯ ಅತಿಶ್ರೇಷ್ಠ ನಾಮ ಅದು ಎನಗೆಂತ ಉಲ್ಲಾಸವು. ನಿನ್ನಯ ಅತಿಶ್ರೇಷ್ಠ ನಾಮ ಅದು ಎನಗೆಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಪಾಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಸೂಜೆಯಲಿ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಸೂಜೆಯಲಿ. ಹೃದಯದ ಭಾರವ ಕಳೆದೆ ನಾನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಸೂಜೆಯಲಿ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಸೂಜೆಯಲಿ. ಹೃದಯದ ಭಾರವ ಕಳೆದೆ ನಾನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಹೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿಹೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. 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 ಸ್ವಾಮಿ ಎಂದೆಂದು ನಾ ಹಾಡುವೆ. ಎಂದೆಂದು ನಾ ಹಾಡುವೆ. ಈ ಮುಂಜಾನೆ ವೇಳೆಯಲ್ಲಪ್ಪ ಹೃದಯದ ಆಳದಿಂದ ನಿನಗೆ ಸ್ತೋತ್ರ ಹೇಳ್ತೇನೆ ಡ್ಯಾಡಿ. ಥ್ಯಾಂಕ್ ಯು. ಎನ್ನಲ್ಲಿ ಉಕ್ಕುವ ಸ್ತೋತ್ರವನ್ನು ನಿನಗೆ ಸಲ್ಲಿಸುತ್ತೇನೆ. ಕಲ್ವಾರಿ ಶಿಲುಬೆಯಲ್ಲಿ ಎಂಥ ಪ್ರೀತಿ ತೋರಿಸಿದ್ದೀರಿ. ಹಾಲೆಲೂಯ. ಅನುದಿನವೂ ಪೋಷಿಸಿ ನಡೆಸ್ತಾ ಇದ್ದೀರಿ ಡ್ಯಾಡಿ. ನಿಮಗೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಭೂಪರಲೋಕಗಳ ಒಡೆಯನೇ, ಸರ್ವಶಕ್ತನಾದ ದೇವರೇ, ಅತಿಶಯನೇ, ಅದ್ಭುತನೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು
ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ. ಹೌದು ಡ್ಯಾಡಿ, ಆರಾಧನೆ ಆರಾಧನೆ. ಅಬ್ರಹಾಮನ ದೇವರ ನಿಮಗೆ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಇಸಾಕನ ದೇವರ ನಿಮಗೆ ಆರಾಧನೆ. ಅಬ್ರಹಾಮನ ದೇವರ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಇಸಾಕನ ದೇವರ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ, ಯಾಕೋಬನ ದೇವರೇ ನಿಮಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ಆರಾಧಿಸುವ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೌದು ಡ್ಯಾಡಿ, ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ 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 ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ
ಹೌದು ಡ್ಯಾಡಿ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರೇ, ಅಬ್ರಹಾಮನ ದೇವ ಆರಾಧನೆ. ಆರಾಧನೆ 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 ಆರಾಧನೆ. Hallelujah. Thank you. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಹೌದು ಡ್ಯಾಡಿ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೆ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಹೌದು ಡ್ಯಾಡಿ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ಯೆಹೋವಾ ರಫಾ ಡ್ಯಾಡಿ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಓ ಆರಾಧನೆ 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 ಆರಾಧನೆ. Thank you, Lord. Thank you, Jesus. Thank you, Jesus. ಪಾ ನಿಮಗೆ ವಂದನೆ ಡ್ಯಾಡಿ. ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮನ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀವೆಲ್ಲ ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಆರಾಧನೆಗೆ ಯೋಗ್ಯನಾದ ದೇವರು. ವಿ ಲವ್ ಯು ಜೀಸಸ್. ವಿ ಪ್ರೈಸ್ ಯು ಲಾರ್ಡ್. ವಿ ಎಕ್ಸಾಲ್ಟ್ ಯು ಲಾರ್ಡ್. ಹಾಲೆಲೂಯಾ.
ಉನ್ನತನು, ಶ್ರೇಷ್ಠನು, ಅಮೂಲ್ಯನು, ಅತಿ ಪ್ರಿಯನು, 10,000 ಧ್ವಜಪ್ರಾಯನು. ಹಾಲೆಲೂಯ. ನೆನ್ನೆ ಇದ್ದ ಹಾಗೆ ಇಂದು ಇರುವಾತನು, ನಿರಂತರವೂ ಹಾಗೆ ಇರುವಾತನು, ಕೈ ಬಿಡದ ದೇವರು, ಕರುಣಾಮಯನು, ದಯಾಸಾಗರನು. ಹಾಲೆಲೂಯ. ಥ್ಯಾಂಕ್ ಯು. ನಿನಗೆ ವಂದನೆ ಡ್ಯಾಡಿ, ನಿನಗೆ ವಂದನೆ ಡ್ಯಾಡಿ, ನಿನಗೆ ವಂದನೆ ಅಪ್ಪ, ನಿನಗೆ ವಂದನೆ ಅಪ್ಪ. 2 ನಿಮಿಷ ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಿ. ಎಲ್ಲರೂ ಕೂಡ ನೀವೆಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ಅಲ್ಲೇ ಇರುವಂಥ ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚಿ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಿ. ಈ ಮುಂಜಾನೆ ವೇಳೆಯಲ್ಲಿ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ, ಈ ಹೊಸ ದಿನವನ್ನು ಕಾಣುವಂತೆ ಕೃಪೆ ಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ಸ್ವಾಮಿ. ಹಾಲೆಲೂಯ. ನಮ್ಮೇಲಿಟ್ಟಿರುವಂಥ ಪ್ರೀತಿಗಾಗಿ ವಂದನೆ, ದಯೆಗಾಗಿ ವಂದನೆ, ನಿಮ್ಮ ಕರುಣೆಗಾಗಿ ವಂದನೆ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು. ನಮ್ಮ ಜೊತೆಯಲ್ಲೇ ನೀವಿರುವುದಕ್ಕಾಗಿ ವಂದನೆ ಸ್ವಾಮಿ. ಹಾಲೆಲೂಯ. ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿರುವಾತನೇ. ಥ್ಯಾಂಕ್ ಯು ಲಾರ್ಡ್. ನಮ್ಮ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಆಶೀರ್ವದಿಸುವಾತನು ನೀನಪ್ಪ, ಆಶೀರ್ವದಿಸುವಾತನು ನೀನು. ನಿನಗೆ ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ, ಮತ್ತಾಯ 28 ಅದರಲ್ಲಿ ವಚನ 18. ಮತ್ತಾಯ 28:18. ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನಮ್ಮ ದೇವರು ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಾಧಿಕಾರಿ. ಹಲ್ಲೆಲೂಯಾ. ಎಲ್ಲದರ ಮೇಲೆ ಒಡೆತನ ಉಳ್ಳಾತನು, ದೊರೆತನ ಉಳ್ಳಾತನು. ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲದರ ಮೇಲೆ ಆತನಿಗೆ ಒಡೆತನ ಇರುವುದು. ಆತನೇ ಅಧಿಕಾರಿ. ನಮ್ಮ ಮೇಲೂ ಆತನೇ ಅಧಿಕಾರಿ. ಹಲ್ಲೆಲೂಯಾ. ಆತನು ಏನು ಹೇಳ್ತಾನೋ ಅದೇ ನಡೆಯೋದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ನಮ್ಮ ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ಸರ್ವಾಧಿಕಾರಿ. ಆತನು ಎಲ್ಲವನ್ನು ಆಳುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಕರ್ತನ ಆಳ್ವಿಕೆಗೆ ಕುರಿತಾಗಿ, ಕರ್ತನ ಅಧಿಕಾರ ಕುರಿತಾಗಿ ಸತ್ಯವೇದ ಒಂದೊಂದು ಪುಟಗಳು ನಮಗೆ ಎತ್ತಿ ಹೇಳ್ತದೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇವತ್ತನ್ನು ನಮ್ಮ ಧ್ಯಾನ ಏನಂತ ಹೇಳಿದ್ರೆ, ದೇವರ ಒಂದು ಹತೋಟಿಯಲ್ಲಿದ್ದಂತಹ, ದೇವರ ನಿಯಂತ್ರಣದಲ್ಲಿದ್ದಂತಹ ಮನುಷ್ಯನು ದೇವರ ಅಧಿಕಾರವನ್ನು ಅನುಭವಿಸುತ್ತಾ ಇದ್ದಂಥ ಮನುಷ್ಯನು ಒಂದು ಹಂತದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟ. ಇಲ್ಲಿ ಯಾಕೆ ಯೇಸು ಸ್ವಾಮಿ ಈ ಪದವನ್ನು ಹೇಳ್ತಾರೆ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನು ಅಧಿಕಾರವನ್ನು ಕಳ್ಕೊಂಡಿದ್ದನು. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವಾಗ, ಆದಿಕಾಂಡ 1:28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೊರೆತನ ಮಾಡಿ ದೇವರು ತನ್ನ ಅಧಿಕಾರವನ್ನು ಮನುಷ್ಯನಿಗೆ ಡೆಲಿಗೇಟ್ ಮಾಡ್ತಾನೆ. ನೀವು ಎಲ್ಲದರ ಮೇಲೆ ದೊರೆತನ ಮಾಡಿರಿ, ಆಕಾಶದ ಪಕ್ಷಿಗಳ ಮೇಲೆ, ಭೂಮಿಯ ಮೇಲೆ ಚಲಿಸುವ ಎಲ್ಲ ಜೀವಿಗಳ ಮೇಲೆ, ಈ ಲೋಕದ ಮೇಲೆ ನೀವು ದೊರೆತನ ಮಾಡಿರಿ ಎಂಬುದಾಗಿ. ಆದರೆ ಮನುಷ್ಯನು ಯಾವಾಗ ಪಾಪ ಮಾಡಿದನೋ, ಮನುಷ್ಯನಿಗೆ ದೇವರು ಕೊಟ್ಟಿದ್ದಂಥ ಅಧಿಕಾರವನ್ನು ಸೈತಾನನು ಕಸ್ಕೊಂಡ್ಬಿಟ್ನು. ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಆವಾಗ ಅಧಿಕಾರವನ್ನು ಸೈತಾನನು ತಗೊಂಡ್ಬಿಟ್ನು. ಅವನೇ ಅಧಿಕಾರಿಯಾಗಿ, ಸರ್ವಾಧಿಕಾರಿ ಅಲ್ಲ, ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದನು. ಅದರಿಂದ ಸತ್ಯವೇದದಲ್ಲಿ ನಾವು ಹಲವು ಕಡೆಗಳಲ್ಲಿ ನಾವು ನೋಡ್ತೇವೆ ನೋಡಿ. ಯೇಸು ಸ್ವಾಮಿಯೇ ಹೇಳ್ತಾರೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನ. ಯೋಹಾನ 14:30. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ. ಇಹಲೋಕದ ಅಧಿಪತಿ ಇವನು ಯಾವಾಗಪ್ಪ ಅಧಿಪತಿ ಆದ? ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ಅವನು ಅಧಿಕಾರ ತಗೊಂಡ್ಬಿಟ್ಟ. ಅವನಿಗೆ ಕಂಟ್ರೋಲ್ಗೆ ಬಂದ್ಬಿಡ್ತು, ಅವನ ಆಳ್ವಿಕೆಗೆ ಬಂದ್ಬಿಡ್ತು. ಅವನು ಮನುಷ್ಯನಿಗೆ ಮಾತ್ರ ಅಲ್ಲ, ಯೇಸು ಸ್ವಾಮಿಗೆ ಏನೇ ಅಂತ ಹೇಳ್ತಾನೆ ನೋಡ್ರಿ. ನೀವು ಲೂಕನ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳನ್ನು ಓದಿ.
ಲೂಕ 4:5-6. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ನೋಡಿ ಇದೆಲ್ಲ ಯಾರಿಗೆ ನನಗೆ ಹೇಳ್ತಾ ಕೊಟ್ಟದೆ. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೈತಾನ್ ಇದೆಲ್ಲ ನಂದು, ಈ ಅಧಿಕಾರ ನಂದು, ಈ ವೈಭವ ಎಲ್ಲ ನಂದು, ನನಗೆ ಕೊಟ್ಟದೆ, ನಾನು ಮನಸ್ಸು ಬಂದವನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಮನುಷ್ಯನು ಪಾಪ ಮಾಡಿದ್ನು ಅಧಿಕಾರವನ್ನು ಅವನು ತಗೊಂಬಿಟ್ಟ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಎಫೆಸ 2:2. ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿದ್ರಿ. ಅವನು ಅಧಿಕಾರದಲ್ಲಿದ್ದನು, ಅವನು ಹೇಗೆ ಕಮೆಂಡ್ ಮಾಡ್ತಾನೋ ಹಾಗೆ ನಡ್ಕೊಳ್ತಾ ಇದ್ರಿ. ನಿಮ್ಮ ಇಷ್ಟದ ಪ್ರಕಾರ ನೀವು ನಡೆಯೋಕ್ಕಾಗಲ್ಲ. ಅವನು ಅಧಿಕಾರಿಯಾಗಿ, ಇಹಲೋಕದ ವಾಯುಮಂಡಲದ ಅಧಿಪತಿಯಾಗಿ, ಇಹಲೋಕದ ಅಧಿಕಾರಿಯಾಗಿ ಅವನು ಕಾರ್ಯನಿರ್ವಹಿಸ್ತಾ ಇದ್ದನು. ಅದರಿಂದ ನೋಡ್ರಿ, ಇನ್ನು ಸೈತಾನ್ನ ವಶದಲ್ಲಿರುವವರು ಪಾಪಕ್ಕೆ ಗುಲಾಮರಾಗ್ಬಿಡ್ತಾರೆ. ಅವರು ಇಷ್ಟಪಟ್ಟರೂ ಕೂಡ ಬಿಡುಗಡೆ ಕುಡಿಯೋದು ಬಿಡಬೇಕಂದ್ರೂ ಬಿಡೋಕ್ಕಾಗ್ತಾ ಇಲ್ಲ. ಇದನ್ನು ಬೇಡ, ಇದು ನನಗೆ ಬೇಡ ಅಂತ ಹೇಳಿದ್ರು ಅದನ್ನೇ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಯಾಕಂದರೆ ಆ ಅಧಿಕಾರಿ ಹಾಗೆ ಮಾಡಿಸ್ತಾ ಇದ್ದಾನೆ, ಅವನ ನಿಯಂತ್ರಣದಲ್ಲಿದ್ದಾರೆ. ಇನ್ನು ವಾಕ್ಯ ಮುಂದುವರಿಸಿ ಹೇಳ್ತದೆ, ಎಫೆಸ 6ನೇ ಅಧ್ಯಾಯ 12ನೇ ವಚನ. ಎಫೆಸ 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಈ ಅಧಿಕಾರ, ಈ ಆಡಳಿತ ನಡೆಸ್ತಾ ಇದ್ದಂತಹ, ಈ ದುರಾಡಳಿತ ನಡೆಸ್ತಾ ಇದ್ದಂತಹ ಸೈತಾನು ಮನುಷ್ಯನ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿ ಮನುಷ್ಯನ ಎಲ್ಲ ತಪ್ಪಿಗೂ, ಎಲ್ಲ ಮೋಸಕ್ಕೂ, ಎಲ್ಲ ವಂಚನೆಗೂ ಪ್ರೇರೇಪಿಸಿ ನಡೆಸ್ತಾ ಇದ್ದನು. ಆದರೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಶಿಲುಬೆಯಲ್ಲಿ ಎಲ್ಲ ಅಧಿಕಾರವನ್ನು ಕಸಕೊಂಡಿದ್ದಾನೆ. ಹಲ್ಲೆಲೂಯಾ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಹೇಳ್ತದೆ. ಕೊಲೊಸ್ಸೆ 2:16. ಕೊಲೊಸ್ಸೆ 2:16. ಸಾರಿ 15. ಕೊಲೊಸ್ಸೆ 2:15. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ. ದೊರೆತನಗಳನ್ನು ಅಧಿಕಾರಗಳನ್ನು ಎಲ್ಲವನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಅವನ ಎಲ್ಲ ಆಯುಧಗಳನ್ನು ಕಿತ್ಕೊಂಡ್ಬಿಟ್ರು, ಅವನ ಅಧಿಕಾರವನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಹಲ್ಲೆಲೂಯಾ. ಶಿಲುಬೆಯ ಮರಣದ ಮೂಲಕವಾಗಿ ಸೈತಾನ್ಗಿದ್ದಂಥ ಎಲ್ಲ ಅಧಿಕಾರವು ಕ್ಯಾನ್ಸಲ್ ಆಯಿತು. ಮನುಷ್ಯನ ಮೇಲೆ ಇದ್ದಂಥ ಹಿಡಿತ ನೀಗೋಯ್ತು. ಹೇಗೆ ಮನುಷ್ಯನ ಮೇಲೆ ಹಿಡಿತ ಬಂತು? ಅವನು ಪಾಪ ಮಾಡಿದ್ದರಿಂದಾಗಿ ಮನುಷ್ಯನ ಮೇಲೆ ಅವನಿಗೆ ಹಿಡಿತ ಬಂದುಬಿಡ್ತು, ಲೋಕದ ಮೇಲೆ ಹಿಡಿತ ಬಂದುಬಿಡ್ತು. ಈಗ ಆ ಪಾಪದ ಶಿಕ್ಷೆಯನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅನುಭವಿಸಿ ತೀರಿಸಿ ಮನುಷ್ಯನನ್ನು, ಲೋಕವನ್ನು ತನಗೆ ಬಿಡಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ ಸಂಪೂರ್ಣ ಅಧಿಕಾರ ಇರುವುದು ಕರ್ತನಿಗೆ. ಹಲ್ಲೆಲೂಯಾ. ನಾವು ಕರ್ತನ ಆಡಳಿತದಲ್ಲಿದ್ದೇವೆ. ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಯಾಕಂದರೆ ದೇವರು ಸರ್ವಾಧಿಕಾರಿ. ಮನುಷ್ಯನಿಗೆ ಕೊಟ್ಟಂತಹ ಸ್ವಾತಂತ್ರ್ಯವನ್ನು ಸೈತಾನ ಕಸ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಅವನು ತನ್ನ ದುರಾಡಳಿತವನ್ನು ತೋರಿಸ್ತಾ ಇದ್ದನು. ಈಗ ಅದನ್ನು ಕಸ್ಕೊಂಡು ಸಂಪೂರ್ಣ ಆಡಳಿತವನ್ನು ಕರ್ತನು ವಹಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕರ್ತನು ನಮ್ಮನ್ನು ಆಳುವವನು.
ಹಾಲೆಲೂಯ. ನಮ್ಮ ಮೇಲೆ ಸಕಲ ಅಧಿಕಾರ ಉಳ್ಳಾತನು. ಇನ್ನು ಮೇಲೆ ನಾವು ಸೈತಾನ್ನ ವಶದಲ್ಲಿ ಇರುವವರಲ್ಲ, ಸೈತಾನ್ನ ಹಿಡಿತದಲ್ಲಿದ್ದು ಸೈತಾನ ಹೇಳಿದ ಹಾಗೆ ಮಾಡುವವರಲ್ಲ. ನಾವು ಕರ್ತನ ನಿಯಂತ್ರಣದಲ್ಲಿದ್ದು ಕರ್ತನ ಕಾರ್ಯವನ್ನು ಮಾಡುವವರು. ಹಾಲೆಲೂಯ. ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮೇಲೆ ಸಂಪೂರ್ಣ ಹಿಡಿತ ಯಾರಿಗಿದೆ? ಕರ್ತನಿಗಿದೆ. ಹಾಲೆಲೂಯ. ನೀವು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ರಿಂದ ಓದಿ. ಕೊಲೊಸ್ಸೆ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಲ್ಲೆಲೂಯ. ನೋಡಿ, ಎಂತಹ ಒಂದು ಅದ್ಭುತವಾದಂತಹ ಯೋಜನೆ ನಮಗಾಗಿ ದೇವರಿಟ್ಟಿದ್ದಾನೆ. ನಮ್ಮನ್ನು ಅಂಧಕಾರದ ದೊರೆತನದಿಂದ, ಅಂದರೆ ಕತ್ತಲೆಯ ರಾಜ್ಯ, ಸೈತಾನನ ಬಂಧನದಿಂದ, ಕುಡುಕತನದಿಂದ, ಪಾಪದಿಂದ, ವ್ಯಭಿಚಾರ, ವೇಶ್ಯಾವಾಟಿಕೆಯಿಂದ, ದುರ್ನಡತೆಯಿಂದ, ಕೆಟ್ಟ ಸ್ವಭಾವಗಳಿಂದ, ಇದೆಲ್ಲ ಸೈತಾನನ ವಶದಲ್ಲಿರುವಂಥವರಲ್ಲಿ ಕಂಡುಬರುವಂಥದ್ದು. ಅವುಗಳಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದಿ. ಈ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆಮೆನ್. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಕಾಣುವಂಥವು ಕಾಣದೇ ಇರುವಂಥವು ಎಲ್ಲವೂ ಸಹ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟವು, ಆತನ ಮುಖಾಂತರ ಸೃಷ್ಟಿಸಲ್ಪಟ್ಟವು. ಈಗ ನಾವು ಮತ್ತೆ ಆತನ ನಿಯಂತ್ರಣದಲ್ಲಿ ಬಂದಿದ್ದೇವೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂಧಕಾರ ದೊರೆತನದಲ್ಲಿದ್ದಂಥ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಆತನ ದೊರೆತನದಲ್ಲಿ ನಾವಿದ್ದೇವೆ, ಕರ್ತನ ಆಡಳಿತದಲ್ಲಿದ್ದೇವೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ, ಆಕಾಶದಲ್ಲೂ ಭೂಮಿಯಲ್ಲೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ಇವತ್ತು ನಾವು ಬಹಳ ಸ್ಪಷ್ಟವಾದ ಗ್ರಹಿಕೆಯಲ್ಲಿರುವ ನಾವು ದೇವರ ಅಧಿಕಾರದಲ್ಲಿ, ದೇವರ ಆಡಳಿತದಲ್ಲಿ, ದೇವರ ನಿಯಂತ್ರಣದಲ್ಲಿ ನಾವಿದ್ದೇವೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಆತನು ಏನು ಹೇಳ್ತಾನೋ ಅದರ ಪ್ರಕಾರ ನಡೆಯುವಂತಹ ಒಂದು ವಿಶೇಷ ಹಂಗಿನಲ್ಲಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರ. ಮನುಷ್ಯನು ಸೈತಾನ ಕಾರ್ಯಗಳನ್ನ ಮಾಡ್ತಾ ಇದ್ದ, ಪಾಪದ ಕಾರ್ಯಗಳನ್ನ ಮಾಡ್ತಾ ಇದ್ದ, ತನ್ನ ಮನಸ್ಸು ಇಚ್ಛೆ ಬಂದ ಕಾರ್ಯಗಳನ್ನ ಮಾಡ್ತಾ. ಯಾಕೆ? ಅವನ್ನ ನಿಯಂತ್ರಿಸ್ತಾ ಇದ್ದವನು ಸೈತಾನು. ಈಗ ಕರ್ತನಾದ ಯೇಸು ಕ್ರಿಸ್ತ ನಮ್ಮನ್ನು ಬಿಡಿಸಿ ನಮ್ಮನ್ನು ತನ್ನ ಕುಮಾರನ ರಾಜ್ಯದಲ್ಲಿ, ಅಂದರೆ ಈ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸ್ಥಾಪಿಸಿದ್ದಾನೆ. ಈಗ ಯಾರ ಕಮ್ಯಾಂಡ್ ಪ್ರಕಾರ ನಾವು ನಡೀಬೇಕು? ಕ್ರಿಸ್ತನ ಆಜ್ಞೆ ಪ್ರಕಾರ ನಡೀಬೇಕು. ಹಾಲೆಲೂಯ. ಎಲ್ಲ ಅಧಿಕಾರ ಆತನದು. ಹಾಲೆಲೂಯ. ಕ್ರಿಸ್ತನ ಗೌರ್ಮೆಂಟ್ನಲ್ಲಿ ನಾವಿದ್ದೇವೆ. ಆತನ ಏನು ಹೇಳ್ತಾನೋ ಹಾಗೆ ನಾವು ಮಾಡುವವರು. ಹಾಲೆಲೂಯ. ಒಂದನ್ನು ಸ್ಪಷ್ಟವಾಗಿ ಗ್ರಹಿಸುವ. ಮೊದಲು ನಮ್ಮ ಇಚ್ಛಾಶೆಗಳಿಗೆ ತಕ್ಕ ಹಾಗೆ, ಸೈತಾನನ ಪ್ರೇರಣೆಗೆ ತಕ್ಕ ಹಾಗೆ ಪಾಪದ ಕಾರ್ಯಗಳಲ್ಲಿ ಹೋಗ್ತಾ ಇದ್ವಿ. ಈಗ ಹಾಗಲ್ಲ, ನಾವು ಕ್ರಿಸ್ತನ ಆಡಳಿತದ ಕೆಳಗೆ ಬಂದುಬಿಟ್ಟಿದ್ದೇವೆ. ಹಾಲೆಲೂಯ. ಕ್ರಿಸ್ತನ ಕಂಟ್ರೋಲ್ನಲ್ಲಿ ಬಂದಿದ್ದೇವೆ. ಅದಕ್ಕಾಗಿ ಮೊದಲನೇದಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಅಲ್ಲಿ ಗಮನಿಸಿ, ಮತ್ತಾಯನ ಸುವಾರ್ತೆಗೆ ಮತ್ತೆ ಬನ್ನಿ. 28:18. ಮತ್ತಾಯ 28:18. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ಕರ್ತನದು. ಇವತ್ತು ನಾವು ಕರ್ತನ ಏನು ಹೇಳ್ತಾನೋ ಅದರ ಪ್ರಕಾರ ಮಾಡುವ ಹಂಗಿನಲ್ಲಿದ್ದೇವೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರಿದ ಭಾಗವನ್ನು ಓದಿ. 19ನೇ ವಚನ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಹಾಲೆಲೂಯ. ನೆನ್ನೆ ಧ್ಯಾನ ಮಾಡಿದ್ದು ನಿಮಗೆ ನೆನಪಿರ್ಬೋದು. ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಾವು ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನು ಸಾರುವ ಹಂಗಿನಲ್ಲಿದ್ದೇವೆ. ಅದರಲ್ಲೂ ಅಧಿಕಾರ, ಒಂದು ಕಮ್ಯಾಂಡ್, ಆಡಳಿತವಾಗಿ ನಮ್ಮ ಮೇಲೆ ಬರ್ತಾ ಇದೆ. ಹಾಲೆಲೂಯ. ಕರ್ತನ್ ನಮಗೆ ಇದನ್ನು ಕಮ್ಯಾಂಡಾಗಿ ಕೊಟ್ಟಿದ್ದಾನೆ. ಇದನ್ನು ಮಹಾ ಆಜ್ಞೆ ಅಂತ ಹೇಳ್ತಾರೆ.
ದೇವ್ರ ನಾಮಕ್ಕೆ ಸ್ತೋತ್ರ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಮೇಲೆ ಕರ್ತನು ಅಧಿಕಾರಪೂರ್ವವಾಗಿ ಒಂದು ಕಮ್ಯಾಂಡೊಂದಿಗೆ ಹೇಳ್ತಾ ಇದ್ದಾನೆ, ನೀವು ಇತರರ ರಕ್ಷಣೆಗಾಗಿ, ಇತರರ ಬಿಡುಗಡೆಗಾಗಿ, ಇತರರ ಆತ್ಮಿಕ ಉತ್ತೇಜನಕ್ಕಾಗಿ ನಿಮ್ಮ ಜವಾಬ್ದಾರಿಕೆ ಇದೆ, ಅದನ್ನು ನೆರವೇರಿಸ್ರಿ. ಹಲ್ಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರಿಂದ ಬರುವಂಥ ಆಜ್ಞೆ. ಇದು ನಮ್ಮ ಒಂದು ಜವಾಬ್ದಾರಿಕೆ ಅಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಇದು. ಆಮೆನ್. ಹಲ್ಲೆಲೂಯ. ಆತನ ಆಜ್ಞೆಯನ್ನು ನಾವು ನೆರವೇರಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ಕರ್ತನಲ್ಲಿ ನಡೆಸಿರಿ, ಆತ್ಮಿಕದಲ್ಲಿ ನಡೆಸಿರಿ, ನಿತ್ಯ ಜೀವಕ್ಕೆ ನಡೆಸಿರಿ. ಇದು ಕರ್ತನು ತನ್ನ ಆಡಳಿತದಲ್ಲಿ, ತನ್ನ ಅಧಿಕಾರದಲ್ಲಿ ಕೊಟ್ಟಂತಹ ಮಾತು. ನಮಗೆ ಇಷ್ಟ ಇದೆಯೋ ಇಲ್ವೋ, ನಾವು ಇದನ್ನು ನೆರವೇರಿಸಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಮೇಲೆ ಬಿದ್ದಂತಹ ಜವಾಬ್ದಾರಿಕೆ, ಇದು ಕರ್ತನ ಆಜ್ಞೆ. ನಾವು ಆತನ ಮಾತನ್ನು ಮೀರಿ ನಡೀಲಿಕ್ಕಾಗಲ್ಲ. ಅದರಿಂದಾಗಿ ನಮ್ಮ ಒಂದು ಜವಾಬ್ದಾರಿಕೆನ ನಾವು ನೆರವೇರಿಸುವ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಒಂದು ಕಾಲದಲ್ಲಿ ಸೈತಾನನ ವಶದಲ್ಲಿದ್ದು ಅವನೇನು ಹೇಳ್ತಾನೋ ಅದರ ಪ್ರಕಾರ ನಾವು ಇಚ್ಛೆಯ ಕಾರ್ಯಗಳಿಗೆ, ಲೋಕದ ಕಾರ್ಯಗಳಿಗೆ ನಮ್ಮ ಅಂಗಾಂಗಗಳನ್ನು ಬಿಟ್ಟುಕೊಟ್ಟು ನಮ್ಮ ದೇಹದ ಎಲ್ಲ ದುಡಿಮೆನ ಹಾಕ್ತಾ ಇದ್ವಿ. ಆದರೆ ಇವತ್ತು ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದೀರಿ. ಥ್ಯಾಂಕ್ ಯು. ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದ್ದೀರಿ. ಇವತ್ತು ನಾವು ಸೈತಾನನ ಆಡಳಿತದಲ್ಲಿಲ್ಲ, ನಿನ್ನ ಆಡಳಿತದಲ್ಲಿದ್ದೇವೆ. ಆದ್ದರಿಂದ ಕರ್ತನೆ, ಆಕಾಶದಲ್ಲೂ ಭೂಮಿಯಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿ ನೀವು ಆಜ್ಞೆ ಕೊಟ್ಟಿದ್ದೀರಿ. ಇನ್ಮೇಲೆ ನಾವು ನೀನು ಹೇಳಿದ್ದನ್ನು ಮಾಡುವವರು. ಸೈತಾನ್ ಹೇಳಿದ್ದನ್ನು ಮಾಡ್ತಾ ಇದ್ದಂಥ ಕಾಲ ಮುಗಿದೋಯ್ತು. ಈಗ ನಾವು ನಿನ್ನ ಆಡಳಿತದಲ್ಲಿದ್ದೇವೆ, ನಿನ್ನ ಕಮ್ಯಾಂಡ್ ಕೆಳಗಿದ್ದೇವೆ, ನಿನ್ನ ಒಂದು ಅಡ್ಮಿನಿಸ್ಟ್ರೇಷನ್ ಕೆಳಗಿದ್ದೇವೆ. ನೀನು ಹೇಳಿದ್ದನ್ನು ನಾವು ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಮೊದಲನೇದಾಗಿ ಕರ್ತನೆ, ನಮ್ಮೆಲ್ಲರಿಗೂ ಸ್ಪಷ್ಟ ಗ್ರಹಿಕೆ ಇರಲಿ. ಥ್ಯಾಂಕ್ ಯು. ನಾವು ಬಿಡಿಸಲ್ಪಟ್ಟಿದ್ದೀವಿ, ಸೈತಾನನ ದೊರೆತದಿಂದ ಬಿಡಿಸಲ್ಪಟ್ಟಿದ್ದೀವಿ, ಕ್ರಿಸ್ತನ ಅಡ್ಮಿನಿಸ್ಟ್ರೇಷನ್ ಕೆಳಗಿದ್ದೀವಿ, ಕ್ರಿಸ್ತನ ಆಡಳಿತದ ಕೆಳಗಿದ್ದೇವೆ ಅನ್ನೋದು ಪ್ರತಿಯೊಬ್ಬರ ಗ್ರಹಿಕೆಗೆ ಸ್ಪಷ್ಟ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎರಡನೇದಾಗಿ ಕರ್ತನೆ, ನಿನ್ನ ಉದ್ದೇಶವನ್ನು, ನಿನ್ನ ಯೋಜನೆಯನ್ನು ನೀನು ಕರ್ತನೆ ನಾವು ಮಾಡಬೇಕೆಂಬುದಾಗಿ ನಮಗೆ ಆಜ್ಞೆಯಾಗಿ ಕೊಟ್ಟಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇನ್ನು ಅನೇಕರನ್ನ ರಕ್ಷಣೆಗೆ ನಡೆಸುವುದು, ಶಿಷ್ಯರನ್ನಾಗಿ ಮಾಡುವುದು, ನಿತ್ಯ ಜೀವಕ್ಕೆ ನಡೆಸುವುದು. ಥ್ಯಾಂಕ್ ಯು. ಇದನ್ನು ಕರ್ತನೆ ಪ್ರತಿಯೊಬ್ಬರು ಮಾಡಲಿಕ್ಕೆ, ನಿನ್ನ ಆಜ್ಞೆಗೆ ವಿಧೇಯರಾಗಲಿಕ್ಕೆ ನೀನು ಸಹಾಯ ನೀಡು ಸ್ವಾಮಿ. ಹೌದು ರಾಜ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ನನಗಿನ್ನೂ ಹೆಚ್ಚಾದ ಕೃಪೆ ಕೊಡು ಸ್ವಾಮಿ. ಈ ಆಜ್ಞೆಯನ್ನು ನೆರವೇರಿಸಲಿಕ್ಕೆ ಇನ್ನೂ ಹೆಚ್ಚಾದ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಸಹ ಕರ್ತನೆ ನಿನ್ನ ನಿಯಂತ್ರಣದಲ್ಲಿರುವಂತಹ ಅನುಭವ ಆಗಲಿ, ಮತ್ತು ಕರ್ತನೆ ನಿನ್ನ ಆಜ್ಞೆಯನ್ನು ನೆರವೇರಿಸಲಿಕ್ಕೆ ಕೃಪೆ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಆಮೇನ್. ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ಈ ಮುಂಜಾನೆ ವೇಳೆ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಅವ್ರಿಗೆ ಬೇಕಾದ ಆರೋಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಿಶೇಷ ಸಂರಕ್ಷಣೆ ನಿನ್ನ ಮಕ್ಕಳಿಗುಂಟಾಗಲಿ. ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಕರ್ತನೆ ಪ್ರತಿಯೊಬ್ಬರಿಗೂ ಜಯದ ದಿನ ಆಗಿರಲಿ. ಈ ದಿನ ಸಂತೋಷವಾಗಿ ಮನರಮ್ಯವಾಗಿರುವ ದಿನ ಆಗಿರಲಿ. ಈ ದಿನ ಲೋಕವನ್ನು ಜಯಿಸುವಂಥ ದಿನ ಆಗಿರಲಿ. ಬ್ಲೆಸ್ ಎವ್ರಿ ಒನ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನೀನು ಕಾದು ನಡೆಸು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರವೇಶುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೇನ್.